ಫ್ರೆಂಡ್ಸ್, ಈ ಸಿನಿಮಾದ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಮತ್ತು ಇಡೀ ಚಿತ್ರವನ್ನು ಥಿಯೇಟರ್ನಲ್ಲಿ ಕೂತು ನೋಡುವಂತೆ ಮಾಡೋದು ಅಂದರೆ ಅದು ನಟ ಅಕ್ಷಯ್ ಕುಮಾರ್ ಅವರ ಅದ್ಭುತ ಕಾಮಿಡಿ ಟೈಮಿಂಗ್ ಮತ್ತು ಅವರ ಹೈ ಎನರ್ಜಿ ಪರ್ಫಾರ್ಮೆನ್ಸ್. ನಮಗೆಲ್ಲ ಗೊತ್ತಿರೋ ಹಾಗೆ ಅಕ್ಷಯ್ ಕುಮಾರ್ ಅವರ ಸೀರಿಯಸ್ ಆ್ಯಕ್ಷನ್ ಸಿನಿಮಾಗಳಿಗಿಂತ ಹೆಚ್ಚಾಗಿ ಹಾರರ್ ಕಾಮಿಡಿ ಜಾನರ್ನಲ್ಲಿ ಸಖತ್ತಾಗಿ ಮಿಂಚುತ್ತಾರೆ. ಈ ಸಿನಿಮಾದಲ್ಲೂ ಕೂಡ ಅವರು ತಮ್ಮ ಹಳೆಯ ಹೇರಾಫೇರಿ ಅಥವಾ ಭೂಲ್ ಭುಲಾಯ ದಿನಗಳ ಆ ವಿಂಟೇಜ್ ಕಾಮಿಡಿ ಸ್ಟೈಲ್ಗೆ ಮರಳಿದ್ದಾರೆ. ಅಕ್ಷಯ್ ಕುಮಾರ್ ಅವರ ಹಳೆಯ ಕಾಮಿಡಿ ಸಿನಿಮಾಗಳಲ್ಲಿ ನಿಮಗೆ ಯಾವುದು ಇಷ್ಟ ಅಂತ ಕೆಳಗೆ ಕಮೆಂಟ್ ಮಾಡಿ. ಹಾಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಲೇಟೆಸ್ಟ್ ಮೂವಿ ರಿವ್ಯೂಸ್ ಮತ್ತು ಅಪ್ಡೇಟ್ಗಳಿಗಾಗಿ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ಬನ್ನಿ ಈಗ ಸಿನಿಮಾದ ಮುಂದಿನ ವಿಷಯಕ್ಕೆ ಹೋಗೋಣ. ಚಿತ್ರದಲ್ಲಿ ಅಕ್ಷಯ್ ಅವರು ಕೇವಲ ಡೈಲಾಗ್ ಹೊಡೆದು ನಗಿಸಲ್ಲ, ಬದಲಿಗೆ ಆ ದೆವ್ವದ ಬಂಗ್ಲಾ ಒಳಗೆ ನಡೆಯುವ ಭಯಾನಕ ಸನ್ನಿವೇಶಗಳಲ್ಲಿ ಅವರು ಕೊಡುವ ವಿಚಿತ್ರವಾದ ಫೇಶಿಯಲ್ ಎಕ್ಸ್ಪ್ರೆಷನ್ ಮತ್ತು ಬಾಡಿ ಲ್ಯಾಂಗ್ವೇಜ್ ಪ್ರೇಕ್ಷಕರನ್ನು ನಗೆಡೆಗಳಲ್ಲಿ ತೇಲಿಸುತ್ತದೆ. ಒಂದು ಕಡೆ ಹಾರರ್ ಎಲಿಮೆಂಟ್ಸ್ನಿಂದ ಥ್ರಿಲ್ ಸಿಗುತ್ತಿದ್ದರೆ, ಮತ್ತೊಂದು ಕಡೆ ಅಕ್ಷಯ್ ಕುಮಾರ್ ಕೊಡುವ ಕಾಮಿಡಿ ಪಂಚ್ಗಳು ಆ ಭಯದ ವಾತಾವರಣವನ್ನು ಬ್ಯಾಲೆನ್ಸ್ ಮಾಡುತ್ತವೆ. ಸುಮಾರು 17 ವರ್ಷಗಳ ನಂತರ ನಿರ್ದೇಶಕ ಪ್ರಿಯದರ್ಶನ್ ಮತ್ತು ಅಕ್ಷಯ್ ಕುಮಾರ್ ಜೋಡಿ ಒಂದಾಗಿದ್ದರಿಂದ ಪ್ರಿಯದರ್ಶನ್ ಅವರ ಅಕ್ಷಯ್ ಅವರ ಪ್ಲಸ್ ಪಾಯಿಂಟ್ಗಳು ಏನೆಂಬುದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಈ ಪಾತ್ರವನ್ನು ಡಿಸೈನ್ ಮಾಡಿದ್ದಾರೆ. ಚಿತ್ರದ ಎರಡನೇ ಭಾಗದಲ್ಲಿ ಕತೆ ಸ್ವಲ್ಪ ನಿಧಾನವಾಗಿ, ಸ್ಕ್ರಿಪ್ಟ್ ದುರ್ಬಲ ಅನಿಸಿದಾಗಲೂ ಸಹ ಅಕ್ಷಯ್ ಕುಮಾರ್ ತಮ್ಮ ಒನ್ ಲೈನರ್ ಡೈಲಾಗ್ಗಳು ಮತ್ತು ಸ್ಕ್ರೀನ್ ಪ್ರೆಸೆನ್ಸ್ನಿಂದ ಇಡೀ ಸೀನನ್ನು ಕೆಳಗೆ ಬೀಳದಂತೆ ಎತ್ತಿ ಹಿಡಿಯುತ್ತಾರೆ. ನೀವು ಕೇವಲ ಅಕ್ಷಯ್ ಕುಮಾರ್ ಅವರ ಮ್ಯಾನರಿಸಮ್ ಮತ್ತು ಕಾಮಿಡಿಗಳಿಗಾಗಿಯೂ ಈ ಸಿನಿಮಾವನ್ನು ಆರಾಮಾಗಿ ನೋಡಬಹುದು. ಇಲ್ಲಿಯವರೆಗೆ ಸಿನಿಮಾದ ಪ್ಲಸ್ ಪಾಯಿಂಟ್ ಬಗ್ಗೆ ಮಾತಾಡಿದ್ವಿ, ಆದರೆ ಸಿನಿಮಾದಲ್ಲಿ ನಮಗೆ ನಿರಾಶೆ ಮೂಡಿಸುವ ಕೆಲವು ಪ್ರಮುಖ ವಿಷಯಗಳು ಇವೆ. ಮೊದಲನೇದಾಗಿ ಚಿತ್ರದ ಹಳೆ ಶೈಲಿಯ ಹಾಸ್ಯ. ಪ್ರಿಯದರ್ಶನ್ ಅವರ ಹಳೆಯ ಸಿನಿಮಾಗಳಲ್ಲಿ ಕಾಮಿಡಿ ನ್ಯಾಚುರಲ್ ಆಗಿ ಇರ್ತಿತ್ತು, ಆದರೆ ಈ ಚಿತ್ರದ ಕೆಲವು ಸನ್ನಿವೇಶಗಳಲ್ಲಿ ಜೋಕ್ಗಳು ತುಂಬ ಹಳೆಯ ಕಾಲದ್ದು ಎನಿಸುತ್ತವೆ ಮತ್ತು ಬಲವಂತವಾಗಿ ನಗಿಸುವ ಪ್ರಯತ್ನದಂತೆ ಕಾಣುತ್ತವೆ. ಇನ್ನು ಚಿತ್ರದ ದೊಡ್ಡ ಮೈನಸ್ ಅಂದರೆ ಅದು ಸಿನಿಮಾದ ಮೂರನೇ ಭಾಗ. ಮೊದಲ ಭಾಗ ಕಾಮಿಡಿಯಿಂದ ವೇಗವಾಗಿ ಸಾಗಿದರೆ ಸೆಕೆಂಡ್ ಹಾಫ್ಗೆ ಬರುವಷ್ಟರಲ್ಲಿ ಕಥೆಯ ವೇಗ ತೀರ ಕಡಿಮೆಯಾಗುತ್ತದೆ. ಇನ್ನು ಚಿತ್ರದಲ್ಲಿ ಹೊಸತನವಿಲ್ಲದ ಕಾರಣ ಜನಗಳಲ್ಲಿ ಕೆಲವು ಕಡೆ ಸಖತ್ ಬೋರ್ ಹೊಡೆಯುತ್ತವೆ. ಮುಖ್ಯವಾಗಿ ಹೇಳಬೇಕಂದ್ರೆ ನಾವೆಲ್ಲರೂ ಈ ಜೋಡಿಯಿಂದ ಬೋಲ್ ಬುಲಾಯ ರೇಂಜ್ನ ಮ್ಯಾಜಿಕ್ ನಿರೀಕ್ಷೆ ಮಾಡಿದ್ವಿ, ಆದರೆ ಈ ಚಿತ್ರಕ್ಕೆ ಹೋಲಿಸಿದರೆ ಭೂತ್ ಬಂಗ್ಲಾ ಅಷ್ಟೊಂದು ಸ್ಮಾರ್ಟ್ ಆಗಿ ಮೂಡಿ ಬಂದಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಚಿತ್ರದ ಕ್ಲೈಮ್ಯಾಕ್ಸ್ ತೀರಾ ಸಾಧಾರಣವಾಗಿದೆ. ಕೊನೆಯ 15 ನಿಮಿಷಗಳ ಟ್ವಿಸ್ಟ್ ಅಷ್ಟಾಗಿ ವರ್ಕೌಟ್ ಆಗದೆ ಯಾವುದೇ ಥ್ರಿಲ್ ನಡೆಯದೆ ಸಿನಿಮಾ ಮುಗಿದು ಹೋಗುತ್ತದೆ. ಇನ್ನು ಈ ಸಿನಿಮಾದಲ್ಲಿ ನಟಿಸಿರುವ ಬೇರೆ ಕಲಾವಿದರ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಬೇಕಂದ್ರೆ ಅಕ್ಷಯ್ ಕುಮಾರ್ ಅವರಿಗೆ ಸಾಥ್ ನೀಡಿರೋ ಸಾರ್ವಾರಿ ವಾಗ್ ತಮ್ಮ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ. ಹಾರರ್ ಸನ್ನಿವೇಶಗಳಲ್ಲಿ ಅವರ ಆ್ಯಕ್ಟಿಂಗ್ ಮತ್ತು ಎಕ್ಸ್ಪ್ರೆಷನ್ ತುಂಬ ಚೆನ್ನಾಗಿ ಮೂಡಿಬಂದಿದೆ. ಆದರೆ ಈ ಸಿನಿಮಾದ ರಿಯಲ್ ಎನರ್ಜಿ ಇರೋದೇ ಪ್ರಿಯದರ್ಶನ್ ಅವರ ರೆಗ್ಯುಲರ್ ಗ್ಯಾಂಗ್ ಆದ ಪರೇಶ್ ರಾವಲ್, ರಾಜ್ಪಾಲ್ ಯಾದವ್ ಮತ್ತು ಅಶ್ರಾನಿ ಅವರ ಕಾಂಬಿನೇಷನ್ನಲ್ಲಿ. ಹೌದು, ಇವೆಲ್ಲವೂ ಸ್ಕ್ರೀನ್ ಮೇಲೆ ಒಟ್ಟಾಗಿ ಬಂದಾಗ ಹಳೆಯ ಕಾಮಿಡಿ ಸಿನಿಮಾಗಳ ನೆನಪಾಗುತ್ತೆ. ಅವರ ಮ್ಯಾನರಿಸಮ್ ಮತ್ತು ಕಾಮಿಡಿ ಡೈಲಾಗ್ಗಳು ಥಿಯೇಟರ್ನಲ್ಲಿ ಸಖತ್ ನಗುವಿನ ಅಲೆ ಎಬ್ಬಿಸುತ್ತವೆ. ಈ ಸಿನಿಮಾದ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂದರೆ BGM ಹಾರರ್ ಸೀನ್ಗಳಿಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಕೆಲವು ಕಡೆ ಸೀನ್ಗಳು ಸಾಧಾರಣವಾಗಿದ್ದರೂ BGM ಪ್ರೇಕ್ಷಕರಲ್ಲಿ ಒಂದು ರೀತಿಯ ಭಯದ ವಾತಾವರಣವನ್ನು ಕ್ರಿಯೇಟ್ ಮಾಡುತ್ತೆ. ಮತ್ತು ಆ ದೆವ್ವದ ಬಂಗ್ಲಾವನ್ನು ಡಿಸೈನ್ ಮಾಡಿರೋ ಪ್ರೊಡಕ್ಷನ್ ವರ್ಕ್ ತುಂಬ ಗ್ರ್ಯಾಂಡ್ ಆಗಿದೆ. ಆದರೆ ಸಿನಿಮಾದಲ್ಲಿ ಬಳಸಲಾದ ವಿಜುವಲ್ ಎಕ್ಸ್ಪ್ರೆಷನ್ VFX ಕೆಲವು ಕಡೆ ಇನ್ನೂ ಸ್ವಲ್ಪ ಉತ್ತಮವಾಗಿರಬಹುದಿತ್ತು ಅನಿಸುತ್ತೆ.
ಕೆಲವು ಕಮರ್ಷಿಯಲ್ ಸಾಂಗ್ಸ್ ಕಥೆಯ ವೇಗಕ್ಕೆ ಸ್ವಲ್ಪ ಬ್ರೇಕ್ ಹಾಕಿದ್ರು ವಿಜುವಲ್ ನೋಡಲು ರಿಚ್ ಆಗಿ ಕಾಣುತ್ತವೆ. ಇನ್ನು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ, ಈ ಸಿನಿಮಾದ ಕಲೆಕ್ಷನ್ ವಿಚಾರಕ್ಕೆ ಬರೋದಾದ್ರೆ, ಈ ಚಿತ್ರಕ್ಕೆ ವಿಮರ್ಶಕರಿಂದ ಮತ್ತು ಪ್ರೇಕ್ಷಕರಿಂದ ಪ್ರತಿಕ್ರಿಯೆ ಸಿಕ್ಕಿದ್ರು ಕೂಡ ಬಾಕ್ಸ್ ಆಫೀಸ್ನಲ್ಲಿ ಸಿನಿಮಾ ಭರ್ಜರಿ ಕಾಮಾಯಿ ಮಾಡ್ತಾ ಇದೆ. ಹೌದು, ಅಕ್ಷಯ್ ಕುಮಾರ್ ಮತ್ತು ಪ್ರಿಯದರ್ಶನ್ ಜೋಡಿಯ ಕ್ರೇಜ್ನಿಂದಾಗಿ ಭೂತ್ ಬಂಗ್ಲಾ ಸಿನಿಮಾ ಇಡೀ ಪ್ರಪಂಚದಾದ್ಯಂತ 230 ಕೋಟಿಗೂ ಅಧಿಕ ಗ್ರಾಸ್ ಕಲೆಕ್ಷನ್ ಮಾಡಿ ಈ ವರ್ಷ ದೊಡ್ಡ ಹಿಟ್ ಸಿನಿಮಾಗಳ ಲಿಸ್ಟ್ನಲ್ಲಿ ಸೇರಿದೆ. ಒಟ್ಟಿನಲ್ಲಿ ಭಾರತದಲ್ಲಿ ಇದುವರೆಗೂ ಸುಮಾರು 192 ಕೋಟಿಗೂ ಅಧಿಕ ನೆಟ್ ಕಲೆಕ್ಷನ್ ಮಾಡಿ ಅಕ್ಷಯ್ ಕುಮಾರ್ ಅವರ ಕೆರಿಯರ್ನಲ್ಲಿ ಮತ್ತೊಂದು ಕಮರ್ಷಿಯಲ್ ಸಕ್ಸಸ್ ತಂದುಕೊಟ್ಟಿದೆ. ಒಂದು ವೇಳೆ ನೀವು ಈ ಸಿನಿಮಾವನ್ನು ಥಿಯೇಟರ್ನಲ್ಲಿ ಮಿಸ್ ಮಾಡಿಕೊಂಡಿದ್ರೆ ಅಥವಾ ಮನೆಯಲ್ಲಿ ಕೂತು ಆರಾಮಾಗಿ ನೋಡಬೇಕು ಅಂತ ಕಾಯ್ತಾ ಇದ್ರೆ, ನಿಮಗೊಂದು ಗುಡ್ ನ್ಯೂಸ್. ಈ ಚಿತ್ರದ ಡಿಜಿಟಲ್ ರೈಟ್ಸ್ ಅನ್ನು ಪ್ರಮುಖ OTT ಸಂಸ್ಥೆಯಾದ ನೆಟ್ಫ್ಲಿಕ್ಸ್ ಖರೀದಿಸಿದೆ. ಲೇಟೆಸ್ಟ್ ರಿಪೋರ್ಟ್ಗಳ ಪ್ರಕಾರ ಜೂನ್ 12ರಿಂದ 2020 ಭೂತ್ ಬಂಗ್ಲಾ ಸಿನಿಮಾ ನೆಟ್ಫ್ಲಿಕ್ಸ್ನಲ್ಲಿ ಸ್ಟ್ರೀಮಿಂಗ್ ಆಗಲು ಸಜ್ಜಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಭೂತ್ ಬಂಗ್ಲಾ ಸಿನಿಮಾದ ಕಂಪ್ಲೀಟ್ ರಿವ್ಯೂ ಮತ್ತು ಅಪ್ಡೇಟ್. ನೀವೇನಾದರೂ ಈಗಲೇ ಥಿಯೇಟರ್ನಲ್ಲಿ ಸಿನಿಮಾ ನೋಡಿದರೆ ನಿಮಗೇನು ಅನಿಸಿತ್ತು ಅನ್ನೋದನ್ನು ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಮೂವಿ ಅಪ್ಡೇಟ್ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಬಾಯ್ ಬಾಯ್.